ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಂದರೆ ಬ್ಲೂ ಸ್ಟಾರ್ ಫೌಂಡೇಶನ್ನಿಂದ ಮೋಹನ್ ಟಿ ಅಡ್ವಾನಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲಾಗಿದೆ. ಈ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಏನಿದೆಯಲ್ಲ, ಅಪ್ ಟು 1 lakh rupees ತನಕ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಅದರಲ್ಲಿ ಆರ್ಕಿಟೆಕ್ಚರ್, ಬಿ.ಟೆಕ್ ಅಥವಾ ಡಿಪ್ಲೊಮಾ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಈ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಪ್ಲೈ ಆಗುತ್ತೆ, ಅನ್ವಯ ಆಗುತ್ತೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಯಸ್ ಯೂಸ್ಫುಲ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್. ಬನ್ನಿ ಈಗ ಒನ್ ಬೈ ಒನ್ ಇದರಲ್ಲಿ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಲಾಸ್ಟ್ ಡೇಟ್ ಏನಿದೆ, ಅಪ್ಲೈ ಮಾಡೋ ಪ್ರೊಸೀಜರ್ ಏನು, ಎಲ್ಲ ಡಿಟೇಲ್ ಆಗಿ ನಾನು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಬನ್ನಿ ಈಗ ಬ್ಲೂ ಸ್ಟಾರ್ ಸ್ಕಾಲರ್ಶಿಪ್ ಮೋಹನ್ ಟಿ ಅಡ್ವಾನಿ ಸೆಂಟೇನಿಯಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್. ಇದರಲ್ಲಿ ಎರಡು ಭಾಗವಿದೆ. ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟಿಗಿದೆ, ಇನ್ನೊಂದು ಡಿಪ್ಲೊಮಾದಿಗಿದೆ. ಫಸ್ಟ್ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತೀನಿ, ನಂತರ ನಾನು ಡಿಪ್ಲೊಮಾ ಸ್ಟೂಡೆಂಟ್ಸ್ ಬಗ್ಗೆಯೂ ಕೂಡ ಹೇಳ್ತೀನಿ. ಈಗ ಇದರಲ್ಲಿ ಇಲ್ಲಿ ನಾವು ನೋಡಬಹುದು ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಎನ್ರೋಲ್ಡ್ ಡಿಗ್ರಿ ಪ್ರೋಗ್ರಾಮ್. ಈಗ ವ್ಯೂ ಡೀಟೇಲ್ಸ್ ಅಂತ ನೋಡಿದಾಗ ಇದರಲ್ಲಿ ನಾವು ಇಲ್ಲಿ ನೋಡಬಹುದು, ಈ ಡೀಟೇಲ್ಸ್ನಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎನ್ರೋಲ್ಡ್ ಡಿಗ್ರಿ ಪ್ರೋಗ್ರಾಮ್ ಇನ್ ಆರ್ಕಿಟೆಕ್ಚರ್ ಆಯಿತು, ಅಥವಾ ಇಂಜಿನಿಯರಿಂಗ್ ಅಲ್ರಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಯಿತು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಯಿತು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸ್ಟೆಮ್ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಫೀಲ್ಡ್ಸ್ ಎಕ್ಸ್ಕ್ಲೂಡಿಂಗ್ ಸಿವಿಲ್ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲ ಬ್ರಾಂಚಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಇದರಲ್ಲಿ ಗುಡ್ ಅಕಾಡೆಮಿಕ್ ಟ್ರ್ಯಾಕ್ ರೆಕಾರ್ಡ್ ಇರಬೇಕು. ಗುಡ್ ಅಕಾಡೆಮಿಕ್ ಟ್ರ್ಯಾಕ್ ರೆಕಾರ್ಡ್ ಅಂದರೆ 10th ಕ್ಲಾಸ್ SSLC ಮತ್ತು PUCಯಲ್ಲಿ ಎಷ್ಟಿರಬೇಕಂದ್ರೆ 80% ಸ್ಕೋರ್ ಮಾಡಿರಬೇಕು. ಅದೇ ರೀತಿ 12th 80% ಮಾರ್ಕ್ಸ್ ಮತ್ತು 75% ಮಾರ್ಕ್ಸ್ ಇದರಲ್ಲಿ ಫಸ್ಟ್ ಇಯರಲ್ಲಿ ಬಂದಿರಬೇಕು. ಅಂಥ ಸ್ಟೂಡೆಂಟ್ಸಿಗೆ ಇದು ಅಪ್ಲೈ ಆಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಕೂಡ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಗರ್ಲ್ಸ್ ಸ್ಟೂಡೆಂಟ್ಸಿಗೆ 50% ರಿಪ್ರೆಸೆಂಟೇಷನ್ ಇರುತ್ತೆ ಮತ್ತು ಇದು ಕರ್ನಾಟಕ ಸ್ಟೂಡೆಂಟ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಇದರಲ್ಲಿ ಕೊನೆಯ ದಿನಾಂಕ ಯಾವುದಂದರೆ, ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ 15 ಜುಲೈ 2025. ಎಷ್ಟು ಅಮೌಂಟ್ ಇವರು ಕೊಡ್ತಾ ಇದ್ದಾರೆ ಅಂದರೆ, ಅಮೌಂಟ್ ಟೋಟಲ್ ಬಂದ್ಬಿಟ್ಟು ಇವ್ರದ್ದು 40,000 rupees. 1 lakh rupees ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದಿದೆ. 1 lakh rupees ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಇವರು ಸ್ಕಾಲರ್ಶಿಪ್ಸನ್ನು ಕೊಡ್ತಾ ಇದ್ದಾರೆ. 1 lakh rupees ಆರ್ 75% ಆಫ್ ದಿ ಫೀಸ್, ಯಾವುದು ಇದರಲ್ಲಿ ಕಡಿಮೆ ಇರುತ್ತೆ ಅದನ್ನು ಇವರು ಕೊಡ್ತಾ ಇದ್ದಾರೆ. ಈಗ ನಾನು ಮೋಹನ್ ಟಿ ಅಡ್ವಾನಿ ಸೆಂಟೇನಿಯಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಯಾವ ಥರ ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡುವ. ಡಿಪ್ಲೊಮಾ ಸ್ಟೂಡೆಂಟ್ಸಿಗೆ ನಾವು ನೋಡಬಹುದು ಕೊನೆಯ ದಿನಾಂಕ 15 ಜುಲೈ 2025 ಇದೆ. ಎಷ್ಟು ಅಮೌಂಟ್ ಬರುತ್ತೆ ಅಂದರೆ, ಇದರಲ್ಲಿ 40,000 rupees ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಟೋಟಲ್ 40,000 rupees ಆರ್ 90% ಆಫ್ ಆ್ಯನ್ಯುವಲ್ ಫೀಸ್. ಅಂದರೆ ನಿಮ್ಮ ಫೀಸ್ದು 90% ಆರ್ 40,000 rupees ಯಾವುದು ಇದರಲ್ಲಿ ಕಡಿಮೆ ಇರುತ್ತೆ ಅದನ್ನು ಇವರು ಕೊಡ್ತಾ ಇದ್ದಾರೆ. ಬನ್ನಿ ಇದರ ಡಿಟೇಲ್ ಏನಿದೆ ನೋಡುವ. ಇದರಲ್ಲಿ ನಾವು ನೋಡಬಹುದು ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎನ್ರೋಲ್ಡ್ ಇನ್ ಡಿಪ್ಲೊಮಾ ಪ್ರೋಗ್ರಾಮ್ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರಲ್ಲಿ ಅಡ್ಮಿಷನ್ ತೊಗೊಂಡಿರುವ ಇದರಲ್ಲಿ ಆರ್ಕಿಟೆಕ್ಚರ್ ಆಯಿತು, ಇಂಜಿನಿಯರಿಂಗ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಪ್ರೊಡಕ್ಷನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರನ್ನು ಹೊರತುಪಡಿಸಿ ಇವೆಲ್ಲ ಬ್ರಾಂಚಸ್ಸಿಗೆ ಅಪ್ಲೈ ಆಗುತ್ತೆ. ಇದಕ್ಕೆ ಕ್ರೈಟೇರಿಯಾ ಏನಂದರೆ, SSLCಯಲ್ಲಿ 70% ಮಾಡಿರಬೇಕು, 12th 75% ಅಥವಾ 7.5 CGPA ಮೇಂಟೈನ್ ಮಾಡಿರಬೇಕು. ಅದೇ ರೀತಿ ಫಸ್ಟ್ ಇಯರ್ ಫಾರ್ ಡಿಪ್ಲೊಮಾ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅವರು ಕೂಡ 7 CGPA ಮೇಂಟೈನ್ ಮಾಡಿರಬೇಕು. ಮಾಡಿದರೆ ನೀವು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಅರ್ಹರಾಗಿರುತ್ತೀರಿ. ಈಗ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಇದರಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಪ್ಲೈ ಮಾಡಲಿಕ್ಕೆ ಬ್ಲೂ ಸ್ಟಾರ್ ಸ್ಕಾಲರ್ಶಿಪ್ ಇದರಲ್ಲಿ ನಾನು ಅಪ್ಲೈ ನಾವು ಒಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು, ಕ್ಲಿಕ್ ಆನ್ ಅಪ್ಲೈ ನಾವು ಕ್ಲಿಕ್ ಮಾಡಿದ ತಕ್ಷಣ ಬಡಿ ಫಾರ್ ಸ್ಟಡಿ ಆ್ಯಪಿಗೆ ಹೋಗುತ್ತೆ.
ಈಗ ಬ್ಲೂ ಸ್ಟಾರ್ ಫೌಂಡೇಶನ್ ಸ್ಕಾಲರ್ಶಿಪ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ 25-26 ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಇಲ್ಲೇ ಇವೆಲ್ಲ ಬ್ರಾಂಚಸ್ಸಿಗೆ ಅಪ್ಲೈ ಆಗುತ್ತೆ. ಮತ್ತು ಇದರಲ್ಲಿ ಡಿಪ್ಲೊಮಾ ಅಂತಿರುತ್ತೆ, ಇಂಜಿನಿಯರಿಂಗ್ ಅಂತಿರುತ್ತೆ, ಪಾಲಿಟೆಕ್ನಿಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಸೆಲೆಕ್ಟ್ ಮಾಡಬೇಕು. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದರಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇದ್ದಾವೆ. ಪರ್ಸ್ನಲ್ ಡೀಟೇಲ್ಸ್ ಆಯಿತು, ಮತ್ತು ಎಜುಕೇಷನಲ್ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್, ಡಾಕ್ಯುಮೆಂಟ್ಸ್, ರೆಫರೆನ್ಸ್, ಮೋರ್ ಅಬೌಟ್ ಯುವರ್ ಸೆಲ್ಫ್. ಅದಾದ ನಂತರ ಇಲ್ಲೇ ಕಾಣ್ತಾ ಇರುವ ಚೆಕ್ ಬಾಕ್ಸನ್ನು ಟಿಕ್ ಮಾಡಬೇಕು. ಚೆಕ್ ಬಾಕ್ಸ್ 1, ಚೆಕ್ ಬಾಕ್ಸ್ 2, ಚೆಕ್ ಬಾಕ್ಸ್ 3, ಚೆಕ್ ಬಾಕ್ಸ್ 4. ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು, ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ ನಂತರ ಪ್ರಿವ್ಯೂ ಅಂತಿರುತ್ತೆ. ಅಪ್ಲಿಕೇಶನ್ ಏನಿದೆಯಲ್ಲ ಇದು ಪ್ರಿವ್ಯೂ ಅಂತಿರುತ್ತೆ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಈ ಥರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಈಗ ಕೆಲವೊಬ್ಬರಿಗೆ ಕೆಲವೊಂದು ಕ್ವೆರೀಸ್ ಕೂಡ ಇರ್ತವೆ. ಕ್ವೆರೀಸ್ ಅಂದರೆ ಏನು? ಕೆಲವೊಂದು ಪ್ರಶ್ನೆಗಳು ಕೂಡ ಇರ್ತವೆ. ಬನ್ನಿ ಆ ಪ್ರಶ್ನೆಗಳ ಉತ್ತರ ಕೂಡ ನೋಡುವ. ಕೆಲವೊಂದು ಡೌಟ್ಸ್ ಕೂಡ ಇರ್ತವೆ. ಒನ್ ಬೈ ಒನ್ ಡೌಟ್ಸ್ ಏನಿದೆಯೋ ಕೂಡ ನೋಡೋಣ. ಈಗ ಬಡಿ ಫಾರ್ ಸ್ಟಡಿ ಆ್ಯಪಲ್ಲಿ ಈಗ ಕೆಲವೊಂದು ಡೌಟ್ ಕೂಡ ಇದೆ. ಇಲ್ಲಿ ನಾವು ನೋಡಬಹುದು ಒನ್ ಬೈ ಒನ್. ಈಗ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ನಂಬರ್ 1, ವಾಟ್ ಈಸ್ ದ ಪ್ರೊಸೆಸ್ ಆಫ್ ಸೆಲೆಕ್ಟಿಂಗ್ ದ ಸ್ಕಾಲರ್ಸ್ ಫಾರ್ ಮೋಹನ್ ಟಿ ಅಡ್ವಾನಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್? ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ? ಇದೊಂದು ಕ್ವಶನ್ ಭಾಳಷ್ಟು ಜನ ಕೇಳ್ತಾರೆ. ಈಗ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಲಿಕ್ಕೆ ಫಸ್ಟ್ ನಂಬರ್ 1, ಇದರಲ್ಲಿ ಅಕಾಡೆಮಿಕ್ ಇನ್ಫಾರ್ಮೇಷನ್ ಮತ್ತು ಪರ್ಸನಲ್ ಡೀಟೇಲನ್ನು ಅಪ್ಲೋಡ್ ಮಾಡಿದ ನಂತರ ಇವರು ಅಕಾಡೆಮಿಕ್ಸ್ ಡೀಟೇಲ್ಸ್ ಆಧಾರದ ಮೇಲೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮೇಲೆ ಮತ್ತು ನೀವು ಯಾವ ರಾಜ್ಯದಲ್ಲಿ ಇರ್ತೀರಿ ಆ ಆಧಾರದ ಮೇಲೆ ಇವರು ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ನಾವು ನೋಡಬಹುದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಯಾವ ಥರ ಆಗುತ್ತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದು ಟೆಲಿಫೋನಿಕ್ ಮುಖಾಂತರ ಆಗುತ್ತೆ. ಯಾವ ಥರ? ತಮಿಳಲ್ಲಿ ಆಗ್ಬೋದು, ತೆಲುಗುವಲ್ಲಿ ಆಗ್ಬೋದು, ಅಥವಾ ಕನ್ನಡ ಲ್ಯಾಂಗ್ವೇಜ್ದಲ್ಲಿ ಇದು ಆಗಬಹುದು. ಈ ಲ್ಯಾಂಗ್ವೇಜಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಅದೇ ರೀತಿ ಫಂಡ್ಸ್ ಅಂದರೆ ನೀವು ಸ್ಕಾಲರ್ಶಿಪ್ ಸೆಲೆಕ್ಟ್ ಮಾಡಿದ ಮೇಲೆ ಅಮೌಂಟ್ ಯಾವ ಥರ ಕಳಿಸ್ತಾರೆ? ಸ್ಕಾಲರ್ಶಿಪ್ ಸೆಲೆಕ್ಟ್ ಆದಮೇಲೆ ಡೈರೆಕ್ಟ್ ಕಾಲೇಜ್ ಅಕೌಂಟಿಗೆ ಏನಿದೆಯಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಇವರು ಕ್ರೆಡಿಟ್ ಮಾಡ್ತಾರೆ. ಮತ್ತು ಕೊನೆಯದಾಗಿ ರಿನ್ಯೂವಲ್ ಕೂಡ ಇರುತ್ತಾ ಬ್ಲೂ ಸ್ಟಾರ್ ಸ್ಕಾಲರ್ಶಿಪ್ಪದು ನೋಡುವ. ಈಗ ರಿನ್ಯೂವಲ್ ಕೂಡ ಏನಂದರೆ, ಒಂದ್ಸಲ ನಿಮ್ಮ ಸ್ಕಾಲರ್ಶಿಪ್ ಗ್ರ್ಯಾಂಟ್ ಆಗಿದ್ದರೆ ನೀವು ರಿನ್ಯೂವಲ್ ಕೂಡ ಇದರಲ್ಲಿ ಮಾಡಬಹುದು. ರಿನ್ಯೂವಲ್ ಮಾಡಲಿಕ್ಕೆ ಕೂಡ ಇವು ಸ್ಟೆಪ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರಲ್ಲಿ ಮಿನಿಮಮ್ 7.5 CGPA ಅಥವಾ SGPA ಬಂದಿರಬೇಕು. ಅಂಥ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡಬಹುದು ಅಥವಾ ರಿನ್ಯೂ ಮಾಡಬಹುದು. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.